ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಮೇಲಿಂದ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಬಿಗ್ ಬಾಸ್ ನಲ್ಲಿ ಹಿಂದೆಂದೂ ಊಹಿಸದಂತಹ ಘಟನೆ ನಡೀತಾ ಇದೆ. ಜಸ್ಟ್ ಮೂರೇ ವಾರದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲವನ್ನ ನೋಡಾಯ್ತು. ಮಿಡ್ ನೈಟ್ ಎಲಿಮಿನೇಷನ್ ಆಯ್ತು. ಮೊದಲ ವಾರವೇ ಡಬಲ್ ಎಲಿಮಿನೇಷನ್ ಆಯ್ತು. ಆಮೇಲೆ ಒಂದು ವಾರ ಗ್ಯಾಪ್ ಕೊಟ್ಟು ಮತ್ತೆ ಡಬಲ್ ಎಲಿಮಿನೇಷನ್ ನಡೆಯಿತು. ಅಷ್ಟೇ ಯಾಕೆ, ಮೂರೇ ವಾರಕ್ಕೆ ಮಿನಿ ಫಿನಾಲೆಯೂ ಆಗೋಯ್ತು. ಸದ್ಯಕ್ಕೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ 3 ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು. ವೈಲ್ಡ್ ಕಾರ್ಡ್ ನಲ್ಲಿ ಬಂದವರು ಮೊದಲ ದಿನ ಅಬ್ಬರಿಸಿದ್ದೇ ಬಂತು. ಆಮೇಲೆ ಎಲ್ಲರೂ ತಂಡ ಹೊಡೆದಿದ್ದಾರೆ. ಮೊದಲ ದಿನ ಇದ್ದ ರೋಷಾವೇಶ ಆಕ್ರೋಶ ಯಾವುದೂ ಇಲ್ಲ. ಹೀಗಾಗಿ 2-3 ದಿನ ಆಟ ತಂಡ ಹೊಡೆಯೋದಕ್ಕೆ ಶುರುವಾಗಿದೆ. ಇಂಥ ಹೊತ್ತಲ್ಲೇ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇದನ್ನ ಶಾಕ್ ಅನ್ನೋದು ಗುಡ್ ನ್ಯೂಸ್ ಅನ್ನೋದು ಗೊತ್ತಿಲ್ಲ. ಎಲಿಮಿನೇಷನ್ ನ ತೂಗುಗತಿಯಲ್ಲಿ ನೇತಾಡ್ತಾ ಇದ್ದವರಿಗೆ ಗುಡ್ ನ್ಯೂಸ್, ಈ ವಾರ ಬಚಾವ್ ಆಗಿದ್ದವರಿಗೆ ಶಾಕಿಂಗ್ ನ್ಯೂಸ್. ಇದೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮಿಕರೇ, ಬಿಗ್ ಬಾಸ್ ಮನೆಗೆ ಬಂದಿದ್ದು ಒಟ್ಟು 19 ಸ್ಪರ್ಧಿಗಳು. ಈ 19 ಸ್ಪರ್ಧಿಗಳಲ್ಲಿ 5 ಸ್ಪರ್ಧಿಗಳು ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಾಗಿದೆ. 19ರಲ್ಲಿ 5 ಹೋದ್ರೆ ಉಳಿಯೋದು 14 ಸ್ಪರ್ಧಿಗಳು. ಆದ್ರೆ ವೈಲ್ಡ್ ಕಾರ್ಡ್ ರೂಪದಲ್ಲಿ 3 ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಒಟ್ಟು 17 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. 4 ವಾರ ಕಳೀತಾ ಬರ್ತಾ ಇದ್ದಂತೆ ನಾಮಿನೇಷನ್ ತೂಗುಗತಿ ದಿನೇ ದಿನೇ ಬಿಗಿ ಆಗ್ತಾ ಇದೆ. ಈ ಸೀಸನ್ ನ ಲೆಕ್ಕಾಚಾರವನ್ನ ಯಾರಿಂದಲೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಯಾವ ಕ್ಷಣದಲ್ಲಿ ಯಾರು ಹೋಗ್ತಾರೋ, ಯಾರನ್ನ ಯಾವಾಗ ಹೊರ ಹಾಕ್ತಾರೋ ಅದನ್ನು ಹೇಳೋದಿಕ್ಕಾಗಲ್ಲ. ನಾನು ಉಳ್ಕೋತೀನಿ ಅಂದವರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ತಮ್ಮ ಮನೆ ಸೇರ್ಕೊಂಡಾಯ್ತು. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕ್ಷಣಕ್ಕೂ ಟ್ವಿಸ್ಟ್ ಅಂಡ್ ಟರ್ನಿಂಗ್ ನಡೀತಾನೆ ಇದೆ. ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿದ್ದವರೆಲ್ಲ ಒಂದೊಂದು ವಾರವೂ ಒಂದೊಂದು ಯುಗದಂತೆ ಕಳೀತಾ ಇದ್ದಾರೆ. ಈ ವಾರ ಬಚಾವಾದ್ರೆ ಸಾಕು ಅಂತ ಪರದಾಡ್ತಿದ್ದಾರೆ. ಇಂಥ ಹೊತ್ತಲ್ಲೇ ಕಿಚ್ಚ ಸುದೀಪ್ ಬಿಗ್ ಘೋಷಣೆಯೊಂದನ್ನ ಮಾಡಿದ್ದಾರೆ. ಆತ್ಮಿಕರೇ, ಈ ವಾರ ಎಲಿಮಿನೇಷನ್ ತೂಗುಗತಿಯಿಂದ 6 ಮಂದಿ ಸೇಫ್ ಆಗಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋ ರಘು, ರಿಷಾ ಗೌಡ ಮತ್ತು ಸೂರಜ್, ಈ 3 ಸೇಫ್ ಆಗಿದ್ದಾರೆ. ಇನ್ನು ಇದೇ 3 ಮತ್ತೆ 3ರನ್ನ ಸೇಫ್ ಮಾಡಿದ್ದಾರೆ. ರಘು ಅಭಿಷೇಕ್ ಅವರನ್ನ ಸೇವ್ ಮಾಡಿದ್ರೆ, ರಿಷಾ ಕಾಕ್ರೋಚ್ ಸುದಿಯನ್ನ ಸೇವ್ ಮಾಡಿದ್ದಾರೆ. ಇನ್ನು ಸೂರಜ್ ಮಲ್ಲಮ್ಮರನ್ನ ಸೇವ್ ಮಾಡಿದ್ದಾರೆ. ಹೀಗಾಗಿ 6 ಮಂದಿ ಎಲಿಮಿನೇಷನ್ ಇಂದ ಬಚಾವಾಗಿದ್ದು 11 ಮಂದಿ ನಾಮಿನೇಟ್ ಆಗಿದ್ದಾರೆ. ಮಾಳು, ಧ್ರುವ, ಧನುಷ್ ಗೌಡ, ರಾಶಿಕಾ, ರಕ್ಷಿತಾ, ಕಾವ್ಯ ಹಾಗೂ ಗಿಲ್ಲಿ. ಈ 11 ಮಂದಿಯಲ್ಲಿ ಈ ವಾರ 4-5 ಮಂದಿಗೆ ಎದೆ ನಡುಕ ಶುರುವಾಗಿದೆ. ಚಂದ್ರಪ್ರಭಾ, ಮಾಳು, ಧ್ರುವಂತ್, ಜಾಹ್ನವಿ ಮತ್ತು ಸ್ಪಂದನಾಗೆ ಎಲ್ಲಿ ಎಲಿಮಿನೇಟ್ ಆಗ್ತೀವಿ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗಿದೆ. ಈ 5ರನ್ನ ಬಿಟ್ರೆ ಉಳಿದವರು ಈಸಿಯಾಗಿ ಬಚಾವಾಗ್ತಾರೆ. ಇದರಲ್ಲಿ 2 ಮಾತಿಲ್ಲ. ಚಂದ್ರಪ್ರಭಾ ಅಥವಾ ಮಾಳು ಈ ವಾರ ಹೊರ ಹೋಗೋದು ಖಾಯಂ ಆಗಿತ್ತು. ಆದ್ರೆ ಬಿಗ್ ಬಾಸ್ ಬಿಗ್ ಚಾನ್ಸ್ ಕೊಟ್ಟಿದೆ. ಈ ವಾರ ಎಲಿಮಿನೇಷನ್ ಗೆ ವೋಟಿಂಗ್ ಪೋಲ್ ಮಾಡಿಲ್ಲ. ಅಲ್ಲಿಗೆ ಈ ವಾರ ಎಲಿಮಿನೇಷನ್ ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಹೀಗಾಗಿ ಎಲ್ಲ 17 ಮಂದಿ ಕೂಡ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ಈ ನಿರ್ಧಾರ ಘೋಷಿಸೋದರ ಹಿಂದೆಯೂ ಕಾರಣ ಇದೆ. ಮೂರೇ ವಾರದಲ್ಲಿ 5 ಜನರನ್ನ ಹೊರ ಹಾಕಲಾಗಿದೆ. ಈ ವಾರವೂ ಮತ್ತೊಬ್ರು ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಸದಸ್ಯರು ಒಬ್ಬೊಬ್ಬರಾಗಿ ಖಾಲಿ ಆಗ್ತಾರೆ. ಇನ್ನು ಹೆಚ್ಚು ಕಡಿಮೆ 100 ದಿನದ ಆಟ ಇದೆ. ಹೀಗಾಗಿ ಈ ವಾರದ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಯಾರೊಬ್ರಿಗೂ ಈ ವಿಷಯ ಗೊತ್ತಿಲ್ಲ. ಬಿಗ್ ಬಾಸ್ ನ ಈ ನಿರ್ಧಾರ ಈ ವಾರ ಸೇವ್ ಆದವರಿಗೆ ಬಿಗ್ ಶಾಕ್ ಕೊಡೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ಹೇಗೋ ಈ ವಾರ ಸೇವ್ ಆಗಿದ್ವಿ, ಮುಂದಿನ ವಾರ ಆದ್ರೂ ಇದನ್ನ ಇಟ್ಟಿದ್ರೆ ನಮಗೆ ಹೆಲ್ಪ್ ಆಗ್ತಿತ್ತೇನೋ ಅಂತ ಬಹುತೇಕರು ಅನ್ಕೊಂಡಿರ್ತಾರೆ. ಆದ್ರೆ ಯಾರು ಬಾಯಿ ಬಿಟ್ಟು ಹೇಳಲ್ಲ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು, ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.